ಅಲ್ಲಿ ರಾಜಕೀಯ ಕಿತ್ತಾಟ, ಅಧಿಕಾರಕ್ಕಾಗಿ ನಡೀತಾ ಇರೋ ಹೋರಾಟ. ಆದರೆ ಧ್ಯಾನ ಮಂದಿರದಲ್ಲಿ ಶಿವ ಜಪ ತಪದಲ್ಲಿದ್ದ ಸ್ವಾಮೀಜಿಗಳು ಕೂಡ ಶಿಷ್ಯನ ಪರ ಬೆಂಬಲಕ್ಕೆ ಬಂದಿದ್ದಾರೆ. ಅದರಲ್ಲೂ ಇವತ್ತು ಗುರು ಪೌರ್ಣಮಿ. ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ DCM DKಶಿ ನಂಬಿರೋ ಅಜ್ಜಯ್ಯನ ಮಠದ ಶ್ರೀಗಳು ಭವಿಷ್ಯವಾಣಿ ನುಡಿದಿದ್ದಾರೆ. ಆ ಮೂಲಕ ಕದನ ಕೌತುಕ ಹಂತಕ್ಕೆ ಬಂದು ತಲುಪಿದೆ. ನಾಯಕತ್ವ ಬದಲಾವಣೆಯಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷರು ಹೋಗ್ಲಿ, ಸಂಪುಟ ಪುನರ್ರಚನೆ ಅದು ಇಲ್ವಾ? ಈ ಸಾಲು ಸಾಲು ಪ್ರಶ್ನೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಡೆಲ್ಲಿಯಲ್ಲಿ ತಮ್ಮ ಹೇಳಿಕೆಗಳ ಮೂಲಕ ಸಂಚಲನವಂತೂ ಸೃಷ್ಟಿಸುತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪಟ್ಟದಾಟ ಜೋರಾಗ್ತಿದ್ದಂತೆ ಶಿಷ್ಯೋತ್ತಮರಿಗೆ ಪಟ್ಟ ದಕ್ಕಿಸಲು ಆಧುನಿಕ ದ್ರೋಣರ ರಂಗ ಪ್ರವೇಶ ಆಗ್ತಿದೆ. ಗುರು ಪೌರ್ಣಮಿಯಂದೇ ಡಿಕೆಶಿಗೆ ಸಿಕ್ತು ಗುರುವಿನ ಬಲ. ಸಿದ್ದು ಡಿಕೆಶಿಯ ಪರ, ವಿಭಜನೆಯಾದ ಮಠಗಳ ಬೆಂಬಲ. ವೀರಶೈವ ಪಂಚಪೀಠಗಳ ಪೈಕಿ ಹಿರಿಯ ಜಗದ್ಗುರು ರಂಭಾಪುರಿ ಶ್ರೀಗಳ ಕೃಪಾಶೀರ್ವಾದ ಪಡೆದಿದ್ದ ಕನಕಪುರದ ರಣಬಿಹಾರಿ DK ಶಿವಕುಮಾರ್ಗೆ ಈಗ ತಮ್ಮ ಮನದ ದೈವ ನೊಣವಿನಕೆರೆ ಅಜ್ಜಯ್ಯ ಸಹ ಬೆನ್ನಿಗೆ ನಿಂತಿದ್ದಾರೆ. ಮುಂದೆ ಗುರಿ, ಹಿಂದೆ ಗುರು ಇರಬೇಕು ಅನ್ನೋ ಮಂತ್ರ ವಾಕ್ಯದಂತೆ DKಶಿಯ ಬಂಡಿಯಂಥ ಭುಜಬಲಕ್ಕೆ ನೂರಾನೆ ಬಲ ಬಂದಂತಿದೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನೊಣವಿನಕೆರೆಯ ಇದೇ ಕಾಡಸಿದ್ದೇಶ್ವರ ಮಠ ಸದ್ಯ DCM DKಶಿ ಪಾಲಿಗೆ ಮಾರ್ಗದರ್ಶನದ ಭಕ್ತಿಯ ಗುರುಕುಲ. ಗುರುವಿನ ಸದಾಶಯ ಭಾವನೆಯೇ ಭಕ್ತನಿಗೆ ಆನೆ ಬಲ. ಅಲ್ಲಿ ಕುರ್ಚಿ ಕುರುಕ್ಷೇತ್ರದಲ್ಲಿ ಸಿದ್ದು ಉರುಳಿಸಿದ ಬ್ರಹ್ಮಾಸ್ತ್ರಗಳು DKಶಿಯ ಆಸೆಗಳಿಗೆ ಕೊಳ್ಳಿ ಇಡ್ತಿದ್ರೆ, ಇಲ್ಲಿ DKಶಿಯ ನೆಚ್ಚಿನ ಗುರುವರ್ಯ ಕಾಡು ಸಿದ್ದೇಶ್ವರ ಮಠದ ಶ್ರೀಗಳು ಭವಿಷ್ಯವಾಣಿಯೊಂದನ್ನ ನುಡಿದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಸೊಕ್ಕೆ ಗ್ರಾಮಕ್ಕೆ ಆಗಮಿಸಿದ್ದ ನೊಣವಿನಕೆರೆ ಶಿವಯೋಗೇಶ್ವರ ಸ್ವಾಮೀಜಿ ಈ ಅವಧಿಯಲ್ಲಿ DKಶಿ ಸಿಎಂ ಆಗ್ತಾರೆ. ಇದಕ್ಕೆ ಶ್ರೀಮಠದ ರೈತರ ಜನರ ಸಂಕಲ್ಪ ಇದೆ. ಆ ಸಂಕಲ್ಪದಂತೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸ್ವೀಕರಿಸುತ್ತಾರೆ ಅಂತ ಗುರು ಪೂರ್ಣಮಿ ದಿನದಂದೇ ಆಶೀರ್ವದಿಸಿದ್ದಾರೆ. ಅವರ ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ DK ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ, ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಹೀಗೆ ಸ್ವಾಮೀಜಿಗಳಿಂದ ಸಾಲು ಸಾಲು ಹೇಳಿಕೆಗಳು DKಶಿ ಪರ ನಿಂತಿವೆ. ಈ ಮಾತಿಗೆ ಮಾತು ಬೆಳೆಸೋದಕ್ಕಿಂತಲೂ ಮೌನವೇ ಲೇಸು ಅಂತ ಸಿಎಂ ಸಿದ್ದರಾಮಯ್ಯ ಭಾವಿಸಿದಂತಿದೆ. ರಂಭಾಪುರಿ ಶ್ರೀಗಳ ಮಾತಿಗೆ ಪ್ರತಿಕ್ರಿಯಿಸಲ್ಲ ಅಂತ ಅಂತರ ಕಾಯ್ದುಕೊಂಡಿದ್ದಾರೆ. DK ಶಿವಕುಮಾರ್ ಅವರ ಪರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳೆಲ್ಲ ಜಾಸ್ತಿ ಹೇಳ್ತಿದ್ದಾರೆ, ಅವ್ರಿಗೂ ಒಂದು ಅವಕಾಶ ಸಿಗಬೇಕು. ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡಲ್ಲ. ಪಾರ್ಟಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಮತ್ತು MLA. ಸ್ವಾಮೀಜಿಗಳ ಆಶೀರ್ವಾದ ಜೊತೆಗೆ ಶಾಸಕ ಡಾಕ್ಟರ್ ರಂಗನಾಥ್ ಕಾಂಗ್ರೆಸ್ ಪಕ್ಷ ಕಟ್ಟೋಕೆ DKಶಿಯ 40 ವರ್ಷದ ಶ್ರಮದಾನ ಪ್ರಸ್ತಾಪಿಸಿ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಅಂತ ಬ್ಯಾಟ್ ಬೀಸಿದ್ರು. DK ಶಿವಕುಮಾರ್ ಸಾಹೇಬರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲಿಕ್ಕೆ ಶ್ರಮ ಹಾಕಿದ್ದಾರೆ. ಈ ತಮ್ಮಲ್ಲಿರೋಂಥ ಎಲ್ಲ ಒಂದು ಹೋರಾಟವನ್ನು ಮಾಡಿದ್ದಾರೆ. ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ 140 ಸೀಟ್ ಬರಬೇಕಾದ್ರೆ ಪ್ರಮುಖವಾದಂಥ ಕಾರಣ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಕಾಂಗ್ರೆಸ್ನ
ಈ ಕಿತ್ತಾಟ ಕೇವಲ ಖಾದಿಗೆ ಸೀಮಿತವಾಗಿಲ್ಲ, ಕಾವಿಗೂ ಸುತ್ತಕೊಂಡಿದೆ. ಡಿಕೆಶಿ ಪರ ಕೆಲ ಸ್ವಾಮೀಜಿಗಳು ಬೆಂಬಲಕ್ಕೆ ಬಂದ್ರೆ ಸಿಎಂ ಸಿದ್ದರಾಮಯ್ಯ ಪರ ಹಿಂದುಳಿದ ಜಾತಿಗಳ ಸ್ವಾಮೀಜಿಗಳ ಬಲ ಇದೆ. ಮೊನ್ನೆಯಷ್ಟೇ ಕಾಗಿನೆಲೆ ಕನಕ ಗುರು ಪೀಠದಲ್ಲಿ ಸಿದ್ದುಗೆ ಸಿಕ್ಕ ಗುರುವಿನ ಬಲವೇ ಸಾಕ್ಷಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.